ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇಂದು ಒಂದು ಬೇಸರದ ವಿಚಾರ. ಗೂಡು ತೊರೆದ ಗಾನ ಕೋಗಿಲೆ. ದಕ್ಷಿಣ ಭಾರತದ ಸಂಗೀತ ಲೋಕದಲ್ಲಿ ಜಾನಕಮ್ಮನ ಹೆಸರೇ ಒಂದು ದಂತಕತೆ. ದೈವಿಕ ಕಳೆ ಇರುವ ಮುಖ, ಸಾತ್ವಿಕ ವ್ಯಕ್ತಿತ್ವ ಮತ್ತು ಸುಮಧುರ ಧ್ವನಿಯಿಂದಲೇ ಕೋಟ್ಯಾಂತರ ಅಭಿಮಾನಿಗಳ ಮನಗೆದ್ದ ಮಹಾನ್ ಗಾಯಕಿ. ಸಂಗೀತ ಬರೀ ವೃತ್ತಿಯಲ್ಲ, ಅದು ಅವರಿಗೆ ಭಕ್ತಿಯ ತಪಸ್ಸು. ಆ ಕಾರಣಕ್ಕೆ ಅವರು ಅಭಿಮಾನಿಗಳ ಪಾಲಿಗೆ ಗಾನ ಸರಸ್ವತಿ ಅಂತಕ್ಕಂತ ಒಂದು ಬಿರುದನ್ನ ಕೂಡ ಪಡ್ಕೊಂಡಿದ್ರು. ಅವರ ಹಾಡುಗಳಲ್ಲಿ ನಮ್ಮ ಬಾಲ್ಯದ ಸವಿನೆನಪುಗಳು, ಪ್ರೇಮದ ತವಕಗಳು ಮತ್ತು ಕಷ್ಟ ಕಾಲದ ಸಾಂತ್ವನಗಳೇ. ಆ ಸುಮಧುರ ಸ್ವರಗಳು, ಆ ನೆನಪುಗಳಷ್ಟೇ ಇನ್ನು ಅಜರಾಮರ. ನೋಡಿ, ಅವರು ಭಾಷಾವಾರು ಹಾಡುಗಳನ್ನ ಎಷ್ಟು ಹಾಡಿದ್ರು ಅಂತಂದ್ರೆ, ತೆಲುಗಲ್ಲಿ 15,000, ತಮಿಳಿನಲ್ಲಿ 12,000 ಹಾಡುಗಳು, ಕನ್ನಡದಲ್ಲಿ 10,000 ಹಾಡುಗಳು, ಮಲಯಾಳದಲ್ಲಿ 3,000 ಹಾಡುಗಳು, ಹಿಂದಿಯಲ್ಲಿ 1,000 ಹಾಡುಗಳು, ಒಡಿಶಾ, ತುಳು, ಕೊಂಕಣಿ, ಬಂಗಾಳಿ, ಸಂಸ್ಕೃತ ಸಹಿತ ಅನ್ಯ ಭಾಷೆಯಲ್ಲಿ ಒಟ್ಟು 4,000 ಹಾಡುಗಳನ್ನ ಅವರು ಹಾಡಿದ್ರು. ನೋಡಿ, ಅವರು ನಮ್ಮ ಕನ್ನಡದ ಆ ಪಲ್ಲವಿ ಅನುಪಲ್ಲವಿ ಫಿಲ್ಮ್ ಅಲ್ಲಿ ಬರುತ್ತಲ್ಲ, ನಗುವ ನಯನ ಮಧುರ ಮೌನ, ಈ ಹಾಡನ್ನು ಕೂಡ ಅವರೇ ಹಾಡಿದ್ದು. ಸ್ವರ ಸಾಮ್ರಾಜ್ಞಿಯ ಸರ್ವಕಾಲಿಕ ಹಿಟ್ ಸಾಂಗ್ಗಳು ನಮ್ಮ ಕನ್ನಡದಲ್ಲಿ ಸುಮಾರಿದಾವೆ. ನೋಡಿ, ನಾನಿನ್ನ ಮರೆಯಲಾರೆ ಪಿಕ್ಚರ್ ಅಲ್ಲಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಈ ಹಾಡು ಕೂಡ ಅವರೇ ಹಾಡಿರೋದು. ಇನ್ನು ಹುಲಿಯ ಹಾಲಿನ ಮೇವಿನಲ್ಲಿ ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ, ಈ ರೀತಿಯಾಗಿ ಸುಮಾರು ಹಾಡುಗಳನ್ನ ನಮಗೆ ಅವರು ಕೊಟ್ಟಿದ್ದಾರೆ. ನೋಡಿ, ಇವರು ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ಇವರು ಪ್ರಮುಖ ಹಂತಗಳನ್ನ ಅವರ ಜೀವನದಲ್ಲಿ ನಾವು ನೋಡ್ತಾ ಹೋದ್ರೆ, ಅವರ ಜನನ 23 ಏಪ್ರಿಲ್ 1938 ಆಂಧ್ರ ಪ್ರದೇಶದ ಪಲ್ಲಪಟ್ಲ ಗ್ರಾಮದಲ್ಲಿ ಆಯ್ತು. ಇನ್ನ ಬಾಲ್ಯದಲ್ಲಿಯೇ ಸಂಗೀತದ ಮೇಲೆ ಅಪಾರ ಆಸಕ್ತಿಯನ್ನ ಹೊಂದಿದ್ರು. ಇನ್ನ ಶಾಸ್ತ್ರೀಯ ಸಂಗೀತದ ಮೂಲಭೂತ ತರಬೇತಿ ಪಡೆದ್ರು. ಹೆಚ್ಚಿನ ಸಂಗೀತ ಸಾಧನೆಯನ್ನ ಸ್ವತಃ ಅಭ್ಯಾಸದ ಬಲದಿಂದ ಅವರು ಮಾಡಿದ್ರು. 9ನೇ ವಯಸ್ಸಿಗೆ ಸಂಗೀತ ಪ್ರದರ್ಶನವನ್ನು ಕೂಡ ನೀಡಿದ್ರು. ಇನ್ನು ಮುಂದೆ ಚೆನ್ನೈಗೆ ತೆರಳಿ ಗಾಯನ ಕ್ಷೇತ್ರದಲ್ಲಿ ಅವಕಾಶವನ್ನ ಕೂಡ ಹುಡುಕೊಂಡ್ರು. 1957ರಲ್ಲಿ ಮೊದಲ ಚಿತ್ರಗೀತೆ ಹಾಡಿ ಹಿನ್ನೆಲೆ ಗಾಯಕಿಯಾಗಿ ವೃತ್ತಿ ಜೀವನವನ್ನ ಅವರು ಆರಂಭಿಸಿದ್ರು. ಇನ್ನ 1959ರಲ್ಲಿ ವಿ ರಾಮ್ ಪ್ರಸಾದ್ ಜೊತೆ ಮದುವೆ. ಪತಿ ತಮ್ಮ ಗಾಯಕ ಪತ್ನಿಯನ್ನ ಅಪಾರವಾಗಿ ಬೆಂಬಲಿಸಿದ್ರು. 1960ರಿಂದ 90ರ ದಶಕದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಬೇಡಿಕೆಯ ಗಾಯಕಿ ಕೂಡ ಇವರಾದ್ರು. ಇನ್ನು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಶಾ, ತುಳು, ಕೊಂಕಣಿ, ಬಂಗಾಳಿ, ಸಂಸ್ಕೃತ, ಉರ್ದು, ಸಿಂಹಳ, ರಷ್ಯನ್ ಸೇರಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ರು. ಅವರ ಹೆಸರಿನಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳಿವೆ. ಅತ್ಯಧಿಕ ಸಂಖ್ಯೆಯ ಹಾಡುಗಳನ್ನ ಹಾಡಿದ ವಿಶ್ವದ ಗಾಯಕರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಿ ಹೆಗ್ಗಳಿಕೆ ಅಂತಕ್ಕಂಥದ್ದು ಇದೆ. ಇನ್ನು ಮಗುವಿನ ಧ್ವನಿ, ವಯಸ್ಸಾದ ಮಹಿಳೆ ಧ್ವನಿ, ಹಾಸ್ಯ ಪಾತ್ರದ ಧ್ವನಿ, ಭಾವಪೂರ್ಣ ಗಾಯನ, ಹೀಗೆ ಒಬ್ಬ ಗಾಯಕಿ ಹಲವು ರೀತಿಯಲ್ಲಿ ಧ್ವನಿಗಳನ್ನ ನೀಡಬಲ್ಲ ಅಪರೂಪದ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವ್ರಾಗಿದ್ರು. ಇನ್ನ ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಹಂಸಲೇಖ, ಇಳಿಯರಾಜ ಸೇರಿದಂತೆ ಅನೇಕ ಖ್ಯಾತನಾಮ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಹೆಗ್ಗಳಿಕೆ ಇವರದು. ಇನ್ನು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ನಾಗ್ ಸೇರಿದಂತೆ ಹಲವು ತಲೆಮಾರಿನ ನಟರ ಚಿತ್ರಗಳಿಗೆ ಇವರು ಹಾಡಿದ್ದಾರೆ. ನೋಡಿ, 2017ರಲ್ಲಿ ಕೊನೆಯ ಕಾರ್ಯಕ್ರಮ ಅವರದಾಗಿತ್ತು. 10 ವರ್ಷಗಳಿಂದ ಮೈಸೂರಿನ ನಿವಾಸಿ ಕೇರ್ ಟೇಕರ್ ನವೀನ್ ಹಾಗೂ ಪವನ ಎಸ್ ಜಾನಕಿ ಅವರನ್ನ ನೋಡಿಕೊಳ್ತಾ ಇದ್ರು. ಅವರೇ 2017ರಲ್ಲಿ ಮಾನಸ ಗಂಗೋತ್ರಿಯ ಬಯಲು ಮಂದಿರದಲ್ಲಿ ಎಸ್ ಜಾನಕಿ ಅವರ ಕೊನೆಯ ಸಂಗೀತ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ರು. ಈ ಕಾರ್ಯಕ್ರಮಕ್ಕೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಅನೇಕ ಅಭಿಮಾನಿಗಳು ಬಂದಿದ್ರು. ಸುಮಾರು 4ರಿಂದ 5 ಗಂಟೆಗಳ ಕಾಲ ಕಾರ್ಯಕ್ರಮ ನಡೆದಿತ್ತು. ಶತಮಾನ ಕಂಡಿರುವ ಮೈಸೂರು ವಿಶ್ವವಿದ್ಯಾನಿಲಯದ 89 ಘಟಿಕೋತ್ಸವದಲ್ಲಿ ಗಾಯಕಿ ಎಸ್ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತ್ತು. ಮೈಸೂರಿನ ಭೋಗಾದಿಯಲ್ಲಿ 7 ವರ್ಷಗಳಿಂದ ವಾಸವಿದ್ರು. ಇತ್ತೀಚೆಗೆ ಜಾನಕಿ ಪುತ್ರ ಮುರಳಿ ಕೃಷ್ಣ ಕೂಡ ನಿಧನರಾಗಿದ್ರು. ಈ ಬಳಿಕ ಪುತ್ರ ಶೋಕ ಅವರಿಗೆ ತುಂಬಾ ಕಾಡಿತ್ತು. ಇನ್ನ ಕನ್ನಡದಲ್ಲಿ ಪ್ರೇಮಲೋಕ ಫಿಲ್ಮ್ ಅಲ್ಲೂ ಕೂಡ ಅವರು ಹಾಡಿದರೆ, ಇದು ನಿನ್ನ ಪ್ರೇಮ ಗೀತೆ ಚಿನ್ನ, ಈ ಹಾಡು. ಇನ್ನ ಬಣ್ಣದ ಗೆಜ್ಜೆ ಫಿಲ್ಮ್ ಇಂದ ಸ್ವಾತಿ ಮುತ್ತಿನ ಮಳೆ ಹನಿಯೇ, ಇದು ಕೂಡ ಅವರೇ ಹಾಡಿರ್ತಕ್ಕಂಥದ್ದು. ಇನ್ನ ಕೃಷ್ಣ ನೀ ಬೇಗನೆ ಬಾರೋ ಪಿಕ್ಚರ್ ಇಂದ ಅಲರೇ ಅಲಾರೇ ಮುಕುಂದ ಮುರಾರೇ, ಈ ಹಾಡು ಕೂಡ ಅವರೇ ಹಾಡಿರೋದು. ಹೀಗೆ ಹಾಡುಗಳು ನಮಗೆ ಸುಮಾರು ಸಿಗ್ತಾ ಹೋಗುತ್ತೆ.
ಒಟ್ಟು 10,000 ಹಾಡುಗಳನ್ನ ಕನ್ನಡದಲ್ಲಿ ಹಾಡಿದ್ದಾರೆ ಅಂತಂದ್ರೆ ಎಷ್ಟು ಹಾಡುಗಳು ನೋಡಿ, ಎಷ್ಟಾಯ್ತಲ್ವಾ. ನೋಡಿ, ಅವರು 9ರ ಮಗುವಿನಿಂದ ಹಿಡಿದು 90ರ ಹಿರಿಯರವರೆಗೂ ಕೂಡ ಜಾನಕಮ್ಮ ಅವರು ಅಚ್ಚುಮೆಚ್ಚು ಆಗಿದ್ರು. ಅವರು ಮನಸ್ಸಿನಲ್ಲಿ 10 ಭಾವಗಳು. ಅವರು ಇಲ್ಲದೆ ಇರುವಾಗ ಅದು ಸಾಧ್ಯನೇ ಇಲ್ಲ ಅನ್ನೋಷ್ಟು ಒಪ್ಕೊಳ್ಳೋದಿಕ್ಕೆ ಆಗದೆ ಇರ್ತಕ್ಕಂತ ಒಂದು ಮನಸ್ಥಿತಿ ಎಲ್ಲರಲ್ಲೂ ಕೂಡ. ಅಂದ್ರೆ ಅವರಿಗೆ ಇದಕ್ಕಿದ್ದಾಗೆ ಹೃದಯಾಘಾತ ಆಗಿದ್ರಿಂದ ಅವರು ಎಲ್ಲವನ್ನು ಕೂಡ ತುಂಬಾ ವೈವಿಧ್ಯಮಯ ಗೀತೆಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಬಹಳ ಪ್ರತಿಭೆಯಾಗಿರ್ತಕ್ಕಂತ ಅವರು ನೋಡಿ, ಎಸ್ ಜಾನಕಿ ಕನ್ನಡದಲ್ಲಿ ಮೊದಲು ಧ್ವನಿ ಮುದ್ರಿಸಿದ ಗೀತೆ ಯಾವ್ದಪ್ಪ ಅಂತಂದ್ರೆ ಶ್ರೀಕೃಷ್ಣ ಗಾರುಡಿ ಚಿತ್ರಕ್ಕೆ ಭಲೆ ಭಲೆ ಗಾರಡಿ. ಆದರೆ ಮೊದಲು ಬಿಡುಗಡೆ ಕಂಡಿದ್ದು ರಾಯರ ಸೊಸೆ ಚಿತ್ರದ ತಾಳಲೆಂತು ಶೋಕವೇಗ. ವಿಶೇಷವೆಂದರೆ ಎಲ್ಲಾ ಭಾಷೆಗಳಲ್ಲಿಯೂ ಶೋಕಗೀತೆಗಳಿಂದಲೇ ಅವರ ಗಾಯನ ಆರಂಭವಾದ್ರೂ ಕೂಡ ಅವರ ರಸಿಕರನ್ನ ಸಂತೋಷದ ಅಲೆಗಳಲ್ಲಿಯೇ ಕರೆದುಕೊಂಡು ಹೋದರು. ಜಾನಕಿ ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿಯೇ ಯಾವ ಜನ್ಮದ ಮೈತ್ರಿ, ದೋಣಿ ಸಾಗಲಿ ಮುಂದೆ ಹೋಗಲಿ, ಯುಗ ಯುಗಾದಿ ಕಳೆದರು ಅಂತಹ ಕವಿತೆಗಳನ್ನ ಭಾವಪೂರ್ಣವಾಗಿ ಹಾಡಿದ್ದರು. ಅವರು ಯಾವ ಭಾಷೆಯಲ್ಲಿಯೇ ಹಾಡಲಿ ಅರ್ಥ ತಿಳಿದು ಸನ್ನಿವೇಶಗಳನ್ನ ತಿಳ್ಕೊಂಡು ಹಾಡ್ತಾ ಇದ್ರು. ಮಲಯಾಳಂನಲ್ಲಿ ಸಲೀಲ್ ಚೌಧರಿಯವರ ಸಂಗೀತ ಸಂಯೋಜನೆಯಲ್ಲಿ ಅರ್ಥ ಬದಲಾಗಿದ್ದ ಗೀತೆಯನ್ನ ಸರಿಪಡಿಸಿದ ಘಟನೆಯನ್ನು ಕೂಡ ಅವರೇ ನೆನಪು ಮಾಡಿಕೊಳ್ತಾ ಇದ್ರು. 9 ವರ್ಷದ ಮಗುವಿನಿಂದ ಹಿಡಿದು 90 ವರ್ಷದ ಮಗುವವರೆಗೂ ಒಗ್ಗುವಂತೆ ಎಲ್ಲರಿಗೂ ಇಷ್ಟವಾಗುವಂತೆ ಅವರು ಹಾಡನ್ನ ಹಾಡ್ತಾ ಇದ್ರು. ನೋಡಿ, ಬಿಸ್ಮಿಲ್ಲಾ ಖಾನ್ ಅವರ ಶೆಹನಾಯಿಗೆ ಸರಿ ಸಮಾನಾಗಿ ಹಾಡಿದ ಕರೆದರೂ ಕೇಳದೆ ಅವರಿಗೆ ಪ್ರಿಯವಾದ ಇನ್ನೊಂದು ಗೀತೆ. JK ವೆಂಕಟೇಶ್ ಸದಾ ಅದನ್ನ ಅದ್ಭುತ ಎಂದು ಕರೆಯುತ್ತಿದ್ದರು. RN ಜೈಗೋಪಾಲ್ ಅವರು ಕೂಡ 75ನೆಯ ವರ್ಷದ ಕಾರ್ಯಕ್ರಮಕ್ಕೆ ಜಾನಕಿ ಅವರನ್ನ ಕರೆದಾಗ ಹಾಡಿನ ಆಯ್ಕೆ ಅವರಿಗೆ ಬಿಟ್ಟುಬಿಟ್ಟಿದ್ರು. ಜಾನಕಿಯವರು ಜಯಗೋಪಾಲ್ ಅವರ ಎಷ್ಟೊಂದು ಸುಂದರ ಗೀತೆಗಳನ್ನ ಹಾಡಿದ್ದಾರೆ. ಯಾವುದನ್ನೋ ಆರಿಸಿಕೊಳ್ಳುತ್ತಾರೆ ಎಂದು ಎಲ್ಲರಂತೆ ನಾವು ಕುತೂಹಲದಿಂದ ಕಾಯುತ್ತಿದ್ದೆವು. ಅವರು ಹಾಡಿದ್ದು ಪೂರ್ಣಿಮಾ ಚಿತ್ರದ ಶರಣೋ ಗಜರಾಜ ಎನ್ನುವ ಅಷ್ಟೇನು ಪ್ರಸಿದ್ಧವಲ್ಲದ ಗೀತೆಯನ್ನು. ನಿಜಕ್ಕೂ ಅದು ಸೃಷ್ಟಿಸಿದ ಅಲೌಕಿಕ ವಾತಾವರಣ ಎಂದಿಗೂ ಕಾಡುತ್ತಿದೆ. ಜಾನಕಿಯವರು ನೋಡಿ, ಅವರು 48,000 ಚಲನಚಿತ್ರ ಗೀತೆಗಳನ್ನ ಹಾಡಿರ್ತಕ್ಕಂತ ಹಿರಿಮೆ ಅವರದಾಗಿದ್ರೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ 33 ವಿವಿಧ ರಾಜ್ಯಗಳಿಂದ ಪಡೆದ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ. ಇನ್ನ ಕನ್ನಡ ಸೇರಿದಂತೆ ಇಡೀ ದಕ್ಷಿಣ ಭಾರತದ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಹೃದಯ ಗೆದ್ದ ಗಾನ ಕೋಗಿಲೆ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ ಚಿರನಿದ್ರೆಗೆ ಜಾರಿದ್ದಾರೆ. ಈಗ ಅವರಿಗೆ ವಯಸ್ಸು 88. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಜಾನಕಿ ಅಮ್ಮನ ಅವರನ್ನ ಶನಿವಾರ ರಾತ್ರಿ ಹೃದಯ ಸ್ತಂಭನದಿಂದ ಕಾರ್ಡಿಯಾಕ್ ಅರೆಸ್ಟ್ ಇದರಿಂದ ವಿಧಿವಶರಾದರು. ಈ ಮೂಲಕ ಭಾರತೀಯ ಚಿತ್ರರಂಗದ ಗಾನ ಸುದಿಯ ಒಂದು ಸುವರ್ಣ ಯುಗಕ್ಕೆ ತೆರೆ ಬಿದ್ದಂತಾಗಿದೆ. ಬೆಳಗ್ಗೆ 11ರ ಹೊತ್ತಿನಲ್ಲಿ ಜ್ವರ ಮತ್ತು ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಜಾನಕಿ ಅವರನ್ನ ನಗರದ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ 9:30ಕ್ಕೆ ನಿಧನರಾದರು. ಕಳೆದ 7 ವರ್ಷಗಳಿಂದ ಮೈಸೂರಿನಲ್ಲಿ ನೆಲೆಸಿದ ಎಸ್ ಜಾನಕಿ ಅವರು ಬೋಗಾದಿಯ SBM ಬಡಾವಣೆಯ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಅವರನ್ನ ನವೀನ್ ಹಾಗೂ ಪವನ್ ಕೇರ್ ಟೇಕರ್ ಆಗಿ ನೋಡ್ಕೋತಾ ಇದ್ರು. ಈ ವೇಳೆ ಅವರ ಜೊತೆ ಸೊಸೆ ಉಮಾ ಹಾಗೂ ಮೊಮ್ಮಗಳು ಅಪ್ಸರಾ ಕೂಡ ಇದ್ರು. ವಾರದ ಹಿಂದೆಯಷ್ಟೇ ಅವರು ಮಂಗಳೂರಿನಲ್ಲಿರುವ ತಮ್ಮ ಅಕ್ಕನ ಮನೆಗೆ ಹೋಗಿ ಮೈಸೂರಿಗೆ ವಾಪಸ್ ಬಂದಿದ್ರು. 2 ವರ್ಷಗಳಿಂದ ಕೀಲು ನೋವು ಮತ್ತು ಬೆನ್ನುಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಎಸ್ ಜಾನಕಿ ಅವರನ್ನ ಶನಿವಾರ ಮಧ್ಯಾಹ್ನದ 12:49ಕ್ಕೆ ಮೈಸೂರಿನ ಅಪೋಲೋ BGS ಆಸ್ಪತ್ರೆಗೆ ದಾಖಲಿಸಲಾಯಿತು. ಆಸ್ಪತ್ರೆಗೆ ದಾಖಲಾಗುವ ವೇಳೆಗೆ ಅವರಿಗೆ ಆರೋಗ್ಯ ಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ತಕ್ಷಣವೇ ವೈದ್ಯಕೀಯ ಪರೀಕ್ಷೆ ನಡೆಸಿ ಮುಂದಿನ ಚಿಕಿತ್ಸೆಗಾಗಿ ಅವರನ್ನು ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರಿಸಲಾಯಿತು. ತುರ್ತು ಚಿಕಿತ್ಸೆ ನೀಡುವ ವೈದ್ಯರ ತಂಡದ ನಿರಂತರ ಮೇಲ್ವಿಚಾರಣೆ ಮತ್ತು ಚಿಕಿತ್ಸೆಯ ನಡುವೆ ಅವರಿಗೆ ಹೃದಯ ಸ್ತಂಭನವಾಯಿತು. ವೈದ್ಯಕೀಯ ಮಾನದಂಡಗಳಿಗೆ ಅನುಗುಣವಾಗಿ ತಕ್ಷಣವೇ ಉನ್ನತ ಮಟ್ಟದ ಕಾರ್ಡಿಯೋಪಲ್ಮನರಿ ರಿಸಸಿಯೇಷನ್ CPR ಚಿಕಿತ್ಸೆ ನೀಡಲಾಯಿತು. ಈ ಹಂತದಲ್ಲಿ ವೈದ್ಯರ ಎಲ್ಲಾ ಪ್ರಯತ್ನಗಳ ನಡುವೆ ಅವರಿಗೆ ಹಲವು ಬಾರಿ ಹೃದಯ ಸ್ತಂಭನ ಸಂಭವಿಸಿದ್ದು ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಳೆದ ಜನವರಿಯಲ್ಲಿ ತಮ್ಮ ಪ್ರೀತಿಯ ಮಗ ಮುರಳಿ ಕೃಷ್ಣ ಅವರನ್ನ ಕಳೆದುಕೊಂಡಿದ್ದ ಜಾನಕಿಯಮ್ಮ ತೀವ್ರ ದುಃಖದಲ್ಲಿದ್ದರು. ಮಗನ ಆಲೈಕೆಯ ನಂತರ ಮೈಸೂರಿನ ಬೋಗಾದಿಯಲ್ಲಿರುವ ಆಪ್ತರ ಮನೆಯಲ್ಲಿ ಅವರು ವಿಶ್ರಾಂತಿ ಪಡೆಯುತ್ತಿದ್ದರು. ಸಾರ್ವಜನಿಕವಾಗಿ ಯಾರ ಸಂಪರ್ಕಕ್ಕೂ ಸಿಗದೆ ಒಂಟಿತನದಲ್ಲಿದ್ದ ಅವರ ಆರೋಗ್ಯದಲ್ಲಿ ಶನಿವಾರ ಏರುಪೇರಾಗಿತ್ತು. ಜುಲೈ 12ರ ಭಾನುವಾರ ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಇವರ ಇಚ್ಛೆಯಂತೆ HD ಕೋಟೆ ತಾಲೂಕಿನ ಕಡಿಯಾನಹುಂಡಿ ಗ್ರಾಮದಲ್ಲಿ ನವೀನ್ ಅವರ ತೋಟದಲ್ಲಿ ಅಂತ್ಯಕ್ರಿಯೆಯನ್ನ
ನಡೆಸಲಾಗುತ್ತದೆ. ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತಿದೆ. ಧನ್ಯವಾದಗಳು. ಇಷ್ಟು ನಿಮ್ಮ ಒಳ್ಳೆಯ ಸಮಯವನ್ನ ಕೊಟ್ಟು ಈ ವಿಡಿಯೋವನ್ನ ನೋಡಿದ್ದಕ್ಕೆ. ಇನ್ನೂ ಒಳ್ಳೆ ವಿಚಾರಗಳು ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಒಳ್ಳೆ ವಿಚಾರಗಳೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.